स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಅದು ಬ್ಯಾಂಕ್ ಇದು ನಿಮ್ಗಳಿಗೆ ಯಾವುದು ತೊಂದರೆ ಆಗಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಸರಿ ಅಲ್ವಾ. ಸೆಕೆಂಡ್, ಲಾಕರ್ ವಿಷಯ ಮಾತಾಡ್ತಾ ಇದ್ದೀರಾ. ಲಾಕರ್ ಅಲ್ಲಿ ಏನ್ ನೀವು ಇಟ್ಟಿರ್ತೀರಿ ಅನ್ನೋದು ನಮಗೂ ಕೂಡ ಗೊತ್ತಿರೋ. ನಿಮ್ಮ ಹತ್ರ ಒಂದು ಕೀ ಇರುತ್ತೆ, ನಮ್ಮ ಹತ್ರ ಒಂದು ಕೀ ಇರುತ್ತೆ, ಎರಡು ಜೊತೆ ಆಪರೇಟ್ ಮಾಡಿದ್ರೆ ಮಾತ್ರ ಲಾಕರ್ ಆಪರೇಟ್ ಆಗುತ್ತೆ. ಲಾಕರ್ ಒಳಗೆ ನಿಮ್ ಏನಿದೆ ದೇವಾಲಯದಿಂದ ಇಲ್ಲಿ ನಿಮ್ಮ ಊರಿನಲ್ಲಿ ಆ ಲಾಕರ್ನವ್ರು ಯಾರು ಮುಟ್ಟಿಲ್ಲ. ಲಾಕರ್ ಇರೋ ನಿಮ್ಮ ವಸ್ತುಗಳು ಹಾಗೆ ಇದೆ. ನೀವು ಅರ್ಜೆಂಟ್ ಏನ್ ಬೇಡ, ಸೋಮವಾರದಿಂದ ಯಾವಾಗ ಬೇಕಾದ್ರೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಲಾಕರ್ ಆಪರೇಷನ್ ರೂಲ್ಸ್ ಪ್ರಕಾರ ಏನಿದೆ ಅದು ನೀವು ನೋಡ್ಕೋಬಹುದು. ಲಾಕರ್ ಏನು ತೊಂದರೆ ಇಲ್ಲ. ನಮ್ಮ ಒಬ್ಬ ಗ್ರಾಹಕರು ಇಲ್ಲಿ ಕೇಳ್ತಾ ಇದ್ರು ಲಾಕರ್ನು ಕಳ್ತನ ಆದ್ರೆ ಏನ್ ಮಾಡ್ಬೇಕು ಅಂತ. ನಿಮ್ಗೆಲ್ಲ ಗೊತ್ತಿರ್ಲಿ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇಷ್ಟು ಕಳ್ತನಗಳು ದರೋಡೆಗಳು ಏನಾಗಿದ್ರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಬ್ಯಾಂಕ್ಗಳಲ್ಲಿರೋ ಲಾಕರ್ ಇವತ್ತ ತನಕ ಯಾರೂ ಹೊಡೆದಿಲ್ಲ. ನಿಮ್ಗೆಲ್ಲ ಸಮಾಧಾನ ಅಲ್ಲ? ನಾನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲೂ ಲಾಕರ್ ಹೊಡೆದಿಲ್ಲ, ಇಲ್ಲೂ ಆಗಿಲ್ಲ. ಲಾಕರ್ ಯಾರು ಮುಟ್ಟಿಲ್ಲ. ಲಾಕರ್ ಆ ಸಿಸ್ಟಮ್ ಹಂಗೆ ಇದೆ, ಅದೇನು ಚೇಂಜ್ ಆಗಲ್ಲ. ನಿಮ್ಗೆಲ್ಲ ನಿಮ್ಮ ಒಳಗೆ ಇಟ್ಟಿರೋ ನಿಮ್ಮ ಒಡವೆಗಳು ಅಥವಾ ದಾಖಲಾತಿಗಳು, ಹಣ, ದುಡ್ಡು, ಬಂಗಾರ ಏನ್ ಇಟ್ಟಿದ್ರಿ ನೀವು ಅದೆಲ್ಲ ಸುರಕ್ಷಿತವಾಗಿದೆ. ಸರಿನಾ? ಇನ್ನು ಉಳಿದಿರೋದು ಒಂದೇ ಬಂಗಾರದ ವಿಷಯ. ಏನ್ ಮಾತಾಡ್ತಾ ಇದ್ದೀವಿ, ಬಂಗಾರದ ಕಳೆದ ವಿಷಯ. ಈಗ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ನಿಮ್ಮ ಎದುರಿಗೆ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ. ನಾನು ಒಂದೇ ಒಂದು ಕೋಟ್ ಮಾಡ್ತೀನಿ. ಹೋದ ವರ್ಷನೂ ಹಿಂಗೆ ಆಗಿತ್ತು. ನಮ್ಮ ದಾವಣಗೆರೆ ಜಿಲ್ಲೆ ನ್ಯಾಮತಿ ಶಾಖೆಯಲ್ಲಿ ಅಲ್ಲಿ ಗ್ಯಾಸ್ ಕಟರ್ ತಂದು ರಾತ್ರಿ ಓಪನ್ ಮಾಡಿದ್ರು. ನಾನೇ ಹೋಗಿ ಇದೇ ತರ ಗ್ರಾಹಕರನ್ನ ಮಾತಾಡಿದ್ದೆ ಅವತ್ತು. ನಿಮ್ಗೆಲ್ಲ ಗೊತ್ತಿರಲಿ, ಅದನ್ನು ತಮಿಳುನಾಡಲ್ಲಿ ಹೋಗಿ ಗ್ರಾಮ್ ಟು ಗ್ರಾಮ್ ಅಷ್ಟನ್ನು ಪೊಲೀಸ್ ಅಥಾರಿಟೀಸ್ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ಗ್ರಾಹಕರಿಗೆ ಕೊಡೋ ವ್ಯವಸ್ಥೆ ಅಲ್ಲಿ ನ್ಯಾಮತಿಲಿ ಆಗ್ತಾ ಇದೆ. ಹಂಗೆ ನ್ಯಾಮತಿಲಿ ಆಗೋದಾದ್ರೆ ಚರ್ಚೆಯಲ್ಲಿ ಯಾಕಾಗಲ್ಲ? ಇವತ್ತು ಬಹಳ ಗುಡ್ ನ್ಯೂಸ್ ಹೇಳಿದ್ದಾರೆ ನಮ್ಮ ಸಾಹೇಬರು. ಈಗ ಆಲ್ರೆಡಿ ನಿಮ್ಮಿಂದ ಬಂದಿರೋ ಬಂಗಾರದಲ್ಲಿ ಎಷ್ಟೋ ಬ್ಯಾಗ್ ಆಲ್ರೆಡಿ ವಸೂಲಿ ಮಾಡಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಕೆಲವು ಮುಖ್ಯ ವಿಷಯಗಳನ್ನ ಹಿಂಗೆ ಸಾರ್ವಜನಿಕವಾಗಿ ಅವರು ಕೂಡ ಹೇಳಿಕ್ ಆಗಲ್ಲ. ಯಾಕೆಂದ್ರೆ ಅದನ್ನ ಅದೇನು ವಿಚಾರಣೆ ಮಾಡೋದಿದೆ, ಇನ್ವೆಸ್ಟಿಗೇಷನ್. ದಯವಿಟ್ಟು ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ನಮ್ಮ ಸುತ್ತಮುತ್ತ ಯಾವ್ದಾರ ಸಂಶಯಾಸ್ಪದ ವಸ್ತುಗಳು ಅಥವಾ ವಾಹನಗಳು ಸುಮ್ಮನೆ ಬಂದ್ ನಿಂತ್ರೆ ಅದು ಯಾರ್ದಿದೆ, ಯಾಕೆ ಬಂದ್ ನಿಂತಿದೆ, ಎಷ್ಟು ದಿವಸದಿಂದ ಅಂತ ಅದ್ರ ವಾರಸ್ತಾರೆ ಯಾರು, ಎಲ್ಲದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಒಂದ್ ಸ್ವಲ್ಪ ಸಂಶಯ ಬಂದ ತಕ್ಷಣ ಮಾಹಿತಿ ಕೊಡ್ಬೇಕು. ಒಂದ್ ವೇಳೆ ನೀವು ಲಕ್ಷ್ಮೀನಗರದಲ್ಲಿ ಅದು 4-10ನೇ ತಾರೀಕಿಗೆ ತಾವುಗಳೆಲ್ಲ ಸಹಿತ ಎಲ್ಲರೂ ಜವಾಬ್ದಾರಿ ಇರ್ತದೆ. ಯಾವ್ದಾದ್ರು ಸಂಶಯಾಸ್ಪದ ವ್ಯಕ್ತಿಗಳಾಗ್ಲಿ, ಸಂಶಯಾಸ್ಪದ ವಾಹನಗಳಾಗ್ಲಿ ಇಲ್ಲಿ ಎಲ್ಲಾದ್ರೂ ನಿಮ್ಗೆ ಏನಾದ್ರಲ್ಲಿ ಕಂಡು ಬಂದ್ರೆ ಅಥವಾ ಎಲ್ಲಾದ್ರೂ ಒಂದು ಮೂವ್ಮೆಂಟ್ ಆದದ್ದು ಗೊತ್ತಾಯ್ತಂದ್ರೆ ತಕ್ಷಣವೇ ನೀವು ಇಲಾಖೆ ತಿಳಿಸ್ಬೇಕಾಗತ್ತೆ. ತಿಳಿಸಿದಾಗ ನಾವು ಇಮಿಡಿಯೇಟ್ ಆಗಿ ಅವ್ರು ಯಾರು, ಏಕ್ ಬಂದ್ರಿ ಏನಂತ ನಾವು ಬೇಕಾತಂದ್ರೆ ನಾವು ಕಾರ್ಡ್ರು ನಮ್ಮ ಮನೆಗೆ ಇರುವುದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳ್ತದ. ನಾವು ವಿಶ್ವಾಸದಿಂದ ಹೇಳಕತ್ತೀವಿ ಅಂತಂದ್ರೆ ನಮ್ಮ ಮ್ಯಾಗ ಇಲಾಖೆ ಮ್ಯಾಗ ವಿಶ್ವಾಸ ಇಡಬೇಕಾಗತ್ತ. ನಾವು 100% ನಿಮ್ದು ಹಿಡಿತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಬ್ಯಾಂಕಿಗೆ ಹೋಗಿ ಅನವಶ್ಯಕವಾಗಿ ಅಲ್ಲಿ ತೊಂದರೆ ಕೊಡೋದು, ಅವ್ರಿಗೆ ಬ್ಯಾಂಕಿನ ವ್ಯವಹಾರದಲ್ಲಿ ನಮ್ದು ಇದಾತು ಅದಾತು, ನಿಮ್ಮ ಇದನ್ನ ಕಳ್ತನ ಕೇಸ್ ನಮ್ಮಲ್ಲೇ ರಿಜಿಸ್ಟರ್ ಆಗಿದೆ. ಈಗ ಬ್ಯಾಂಕ್ನವ್ರ ಜವಾಬ್ದಾರಿ ಅಲ್ಲ, ನಮ್ ಜವಾಬ್ದಾರಿ. ನಾವು ಅದನ್ನ 100% ನಾವು ಅದನ್ನ ಡಿಟೆಕ್ಷನ್ ಮಾಡ್ತೀವಿ. ಅನವಶ್ಯಕವಾಗಿ ತಾವಲ್ಲಿ ಹೋಗಿ, ಯಾಕಂದ್ರೆ ನಿಮ್ ಕಷ್ಟ ಅರ್ಥ ಆಗುತ್ತೆ ನಮಗೆ. ಯಾಕಂದ್ರೆ ಒಂದು ಗುಂಜಿ ಬಂಗಾರ ಇವತ್ತ 1,009 ಇದೆ. 1,009 ಅಂದ್ರೆ ಒಂದು ತೊಲೆ ಬಂಗಾರಕ್ಕೆ 1,09,000 1,10,000 ರೂಪಾಯಿ ಇದೆ. ಅದನ್ನ ಗಳಿಸ್ಬೇಕಂತಂದ್ರೆ ಜೀವನ ಪರ್ಯಂತ ಒಂದೊಂದು ಗುಂಜಿ ನಾವು ಗಳಿಸ್ಬೇಕಂತ ಎಷ್ಟೋ ಶ್ರಮ ಪಡಬೇಕಾಗತ್ತ. ಈಗ ಆಗಿದೆ, ಇದು ಆಗಿದ್ದನ್ನ ನಾವು ಏನೋ ಈ ಸದ್ಯ